ಬಡವ್ರ ಮಕ್ಕಳೆಲ್ಲ ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಂತಂದೇಳಿ ಹೇಳ್ತಾರ. ಬಟ್ ಈ ಹುಡುಗ ಎಷ್ಟು ಜನರಿಗೆ ಗೊತ್ತು ನಿಮ್ಗೆ? ಈ ಹುಡುಗನ ಹೆಸರು ಬಂದು ಮೇಧಾಂಶ್ ತ್ರಿವೇದಿ ಅಂತಂದೇಳಿ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರೋಂಥ ಈ ಹುಡುಗ 3-3.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಡ್ರೋನ್ ಕಂಡಿಡಿದ. 80 kg ಇರುವಂಥ ಮನುಷ್ಯನ ಕೂರಿಸ್ಕೊಂಡು ಆರ್ತೈತೆ, ಆ ಥರ ಡ್ರೋನ್ ಕಂಡಿಡಿದಾರ. ಈ ಹುಡುಗನ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕಲ್ಲ, ಈ ಹುಡುಗ ಟ್ಯಾಲೆಂಟ್ ಐತೆ. ಏನು ಮಾಡಿದಾರ? ಇದಾಗಿ 2 ವರ್ಷ ಆಯ್ತು. ಸೊ ನಮಗೆ ಇದ್ರ ಬಗ್ಗೆ ಯಾರಿಗೆ ಗೊತ್ತೇ ಇಲ್ಲ. ಈ ಹುಡುಗ ಏನ್ ಅನ್ಕೊಂಡನ, ಈ ತರ ಏನಾರು ಒಂದು ಇನ್ವೆನ್ಷನ್ ಮಾಡಿದ್ನಪ್ಪ ಅಂದ್ರೆ ಸ್ವಲ್ಪ ಜನರು ಗುರುತಿಸ್ತಾರ, ನನ್ನ ರೋಲ್ ಮಾಡ್ಲಾಗಿ ತಗೊಂತಾರ ಅಂತ ಅನ್ಕೊಂಡ. ಬಟ್ ನಾವೇನ್ ಮಾಡಿದ್ವಿ, ಜಾನಪದ ಸಾಂಗ್ ಆಡೋರು ಇಲ್ಲ ಅರೆ ಬೇರೆ ಬಟ್ಟೆ ಹಾಕ್ಯಂದ್ ಕುಣಿ ಅಂತ ಹುಡುಗಿಯರನ್ನ ರೋಲ್ ಮಾಡ್ಲಾಗಿ ತಗೊಂತೀವಿ ನಾವು. ಸೊ ಎಲ್ಲರೂ ನಮ್ಮ ಥರ ಇರಂಗಿಲ್ಲಲ್ಲ, ಕೆಲವೊಬ್ರು ಪೊಲಿಟಿಷಿಯನ್ ಈ ಹುಡುಗನ ಅಪ್ರಿಷಿಯೇಟ್ ಮಾಡಿದ್ರು. ಕೆಲವೊಂದು ಆರ್ಟಿಕಲ್ಸ್ ಕೂಡ ಬಂದ್ವು ಈ ಹುಡುಗನ ಮೇಲೆ, ಕೆಲವೊಂದು ನ್ಯೂಸ್ ಚಾನಲ್ ಕೂಡ ಕವರ್ ಮಾಡಿದ್ರು. ಇದು ನಮ್ಮ ಗ್ರೇಟೆಸ್ಟ್ ಇಂಡಿಯಾದೊಳಗೆ ನೀನೇನಾರು ಕಂಡಿಡಿದು ಬೆಳಿಬೇಕಂತಂದ್ರೆ ಅದು ಚಾನ್ಸೇ ಇಲ್ಲ. ನೀನೇನಾರ ಬೆಳಿಬೇಕಂತಂದ್ರೆ ಚೀನಾ ಮತ್ತು ಅಮೆರಿಕದಂಥ ಬಡ ರಾಷ್ಟ್ರಗಳಿಗೆ ಹೋಗ್ಬೇಕಾಗತ್ತ. ಯಾಕಂತಂದ್ರೆ ಅವರು ಈ ಥರ ಇನ್ವೆನ್ಷನ್ಗೆ R&D ಮಾಡ್ತಾರ, ದುಡ್ಡಿನ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಸ್ವಲ್ಪ ರೆಡಿ ಆದಮೇಲೆ ತಗೊಂಬಂದು 3-3.5 ಕೋಟಿ ರೂಪಾಯಿಗೆ ನಮಗೆ ಮಾರ್ತಾರೆ. ಸೊ ನಾವೇ ಅಂತೀವಿ ಅವಾಗ ಇಂಥವೆಲ್ಲ ಚೀನಾದವರು ಮತ್ತು ಅಮೆರಿಕದವರು ಅಷ್ಟೇ ಕಂಡುಹಿಡಿತಾರ ಅಂತಂದೇಳಿ. ನಮ್ಗೆ ಇಲ್ಲಿರೋರ ಬಗ್ಗೆ ನಮಗೆ ಗೊತ್ತೇ ಇರೋಂಗಿಲ್ಲ. ಈಗ ಸತ್ಯ ನಡೆಯಲ್ಲ, ಕಲ್ಪನಾ ಚಾವ್ಲಾ, ಸುಂದರ್ ಪಿಚಾಯಿ ಇವರೆಲ್ಲ ಬೇರೆ ದೇಶಕ್ಕೆ ಹೋಗಿ ಸಕ್ಸಸ್ ಆದ್ಮೇಲೆ ನಮಗೆ ಗೊತ್ತು. ಇವಾಗ ಪೂಜೆ ಮಾಡಾಕತ್ತೀವಿ ನಾವು ಅವ್ರನ್ನ. ಬಟ್ ಇಲ್ಲಿರೋಂಥ ರೋಲ್ ಮಾಡೆಲ್ಸ್ನ ನಾವು ಕೇರೇ ಮಾಡಲ್ಲ. ಅವರು ಕೂಡ ಏನೋ ಒಂದು ಟ್ರೈ ಮಾಡ್ತಿರ್ತಾರ, ಬಟ್ ನಾವು ಅದನ್ನ ಕೇರೇ ಮಾಡಂಗಿಲ್ಲ. ಅಪ್ಪಿ ತಪ್ಪಿನೂ ಈ ವಿಡಿಯೋ ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಯುವಕರನ್ನ ನಾವೇ ತಪ್ಪುದಾರಿಗೆ ಎಳೆದ ರೀತಿ ಆಗುತ್ತಾ. ಯಾಕಂತಂದ್ರೆ ಈ ಹುಡುಗ ಮೇಧಾಂಶ್ ತ್ರಿವೇದಿ ಅವ್ರ ಬಗ್ಗೆ ತಿಳ್ಕೊಂಡು ನಾಳೆ ದಿನ ನಮ್ಮ ಹುಡುಗರು, ನಮ್ಮ ಯೂತ್, ನಾನು ಕೂಡ ಹೊಸದಾಗಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಸೈನ್ಸ್ ಪ್ರಾಜೆಕ್ಟ್ ಮಾಡ್ತೀನಿ, ಡ್ರೋನ್ ಕಂಡುಹಿಡ್ತೀನಿ, ಹೊಸ ಇನ್ವೆನ್ಷನ್ ಮಾಡ್ತೀನಿ ಅಂತ ನಿಂತಂದ್ರೆ ನಮ್ಮ ದೇಶ ಏನಾಗಬೇಕು? ಸೊ ಹಂಗಾಗಿ ಬಾಯ್, ಜೈ ಹಿಂದ್.